ಎಲ್ಲರಿಗೂ ನಮಸ್ಕಾರ. ಒಂದು ಕಂಪ್ಲೇಂಟ್ ಇವತ್ತು ನಾವು ರಿಸೀವ್ ಮಾಡಿದ್ದೀವಿ. ಒಂದು ಲೇಡಿ ಮೂಲತಃ ಅಸ್ಸಾಂದು ನಲ್ಬಾರಿ ಜಿಲ್ಲೆಯಿಂದ ಅವರು ಇಲ್ಲಿ ಬಂಗಾರಪೇಟೆ ಒಬ್ಬರು ಹುಡುಗ ಜಮೀರ್ ಅಂತ ಹೆಸರು, ಅಲ್ಲಿ ಅವರು 2022 ವರ್ಷದಿಂದ ಪಬ್ಜಿ ಆ್ಯಪ್ ಅಲ್ಲಿ ಚಾಟ್ ಮುಖಾಂತರ ಪರಿಚಯ ಆಗಿತ್ತು. ಆಮೇಲೆ ಅವರು ಇನ್ಸ್ಟಾಗ್ರಾಮ್ ಆ್ಯಂಡ್ ಆಮೇಲೆ ವಾಟ್ಸಪ್ ಚಾಟ್ ಸ್ಟಾರ್ಟ್ ಆಗಿತ್ತು. ಅವರು ಕಳೆದ 3 ವರ್ಷದಿಂದ ಅವರು ಮಾತಾಡ್ತಾಯಿದ್ರು, ಫೋನಲ್ಲಿ ಕೂಡ ಮಾತಾಡ್ತಾಯಿದ್ರು. ಆಮೇಲೆ ಇವರು ರೆಗ್ಯುಲರ್ಲಿ ಮಾತಾಡಿ ಸ್ವಲ್ಪ ಹಣ ವ್ಯವಹಾರ ಕೂಡ ಆಯಿತು ಎರಡೂ ಕಡೆಯಿಂದ. ಇವರು ಹುಡುಗ ಅವರಿಂದ ಹುಡುಗಿಯಿಂದ ಹಣ ಕೇಳಿದ್ದಾರೆ, ಹುಡುಗಿ ಹಣ ಕೊಟ್ಟಿದ್ದಾರೆ, ಆಮೇಲೆ ರಿಟರ್ನ್ ಕೂಡ ಮಾಡಿದ್ದಾರೆ, ಆಮೇಲೆ ಮತ್ತೆ ಕೊಟ್ಟಿದ್ದಾರೆ. ಹುಡುಗಿ ಕಂಪ್ಲೇಂಟ್ ಪ್ರಕಾರ ಕೆಲವು ಹಣ ಇನ್ನೂ ರಿಟರ್ನ್ ಮಾಡಬೇಕು ಹುಡುಗ ಕಡೆಯಿಂದ. ಸೊ ಈಗ ಈ ವರ್ಷ ಜನವರಿ ತಿಂಗಳಿಂದ 3 ಸಲ ಅವರು ಇಲ್ಲಿ ಬಂದಿದ್ದಾರೆ, ಬಂಗಾರಪೇಟೆ ಬಂದಿದ್ದಾರೆ. ಆ್ಯಂಡ್ ಇಲ್ಲಿ ಹುಡುಗ ಬಂಗಾರಪೇಟೆಯಲ್ಲಿ ಮೂಲತಃ ಅವರು ನಿವಾಸಿ, ಇಲ್ಲಿ ಮನೆಯಲ್ಲಿ ಕೂಡ ಇದ್ದರು. ಅವರ ಹುಡುಗಿ ಸ್ಟೇಟ್ಮೆಂಟ್ ಅವರು ಏನು ಕೊಡ್ತಾರೆ, ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಈಗ ತನಿಖೆ ನಡ್ತಾ ಇದೆ. ಅವರು ಹುಡುಗಿಗೆ ಆ್ಯಂಡ್ ಹುಡುಗಗೆ ಎಲ್ಲ ವಿಚಾರಣೆ ಮಾಡ್ತಾಯಿದ್ದೀವಿ. ಅವ್ರಿಗೆ ಮೆಡಿಕಲ್ ಮಾಡಿ ಅವ್ರಿಗೆ ಮುಂದಿನ ಪ್ರೊಸೀಜರ್ ಮಾಡ್ತೀವಿ. ಏನು ಹುಡುಗಿ ಅವರು ಮುಂಚೆಯಿಂದ ಪರಿಚಯ ಇತ್ತು. ಫಸ್ಟ್ ಆನ್ಲೈನ್ ಅವರು ಮಾತಾಡ್ತಾಯಿದ್ರು. ಜನವರಿ ತಿಂಗಳಿಂದ 4-5 ದಿವಸಕ್ಕೆ ಬಂದಿದ್ದಾರೆ. ಅವ್ರು ಮಾರ್ಚ್ ತಿಂಗಳಿಗೆ 4-5 ದಿನಕ್ಕೆ ಬಂದಿದ್ದಾರೆ. ಈಗ ಜುಲೈ ತಿಂಗಳಿಂದ ಇಲ್ಲೇ ಇದ್ದಾರೆ. ಅವರು ಮನೆಯಲ್ಲಿ ಇದ್ದಾರೆ. ಅವರು ಅಲ್ಲಿದ್ದಾರೆ. ಅವರು ಫಸ್ಟ್ ಅವ್ರದ್ದು ಹಣ ರಿಟರ್ನ್ ಮಾಡಿ ಈ ಥರ ಕೇಳಿದ್ದಾರೆ ಹುಡುಗಿಯಿಂದ. ಮತ್ತು ಅವರು ಮದುವೆಗೆ ಕೂಡ ಇಬ್ಬರು ಏನು ಈಗ ಅದು ತನಿಖೆ ನಡ್ತಾ ಇದೆ. ಹುಡುಗ ಹೇಳ್ತಾರೆ ಆ್ಯಂಡ್ ಹುಡುಗಿ ಇಬ್ಬರು ಹೇಳ್ತಾ ಇದ್ದಾರೆ ಮದುವೆಗೋಸ್ಕರ ಅವರು ಬಂದಿದ್ದಾರೆ. ಮತ್ತು ಇದೇ ತನಿಖೆ ನಡ್ತಾ ಇದೆ. ಹಾಂ, ಹುಡುಗಿ ಆಲ್ರೆಡಿ ಮ್ಯಾರಿಡ್ ಇದ್ದಾರೆ. ಅವರು ಗಂಡ ಇದೆ, ಒಬ್ಬರು ಮಗಳು ಇದ್ದಾರೆ. ಅಸ್ಸಾಂ ನಾಲ್ಬರಿ. ಅದೇ ತನಿಖೆ ಮಾಡ್ತೀವಿ. ಅದು ಅವರು ಹುಡುಗಿ ಎಲ್ಲಿಗೆ ಫಿಸಿಕಲ್ ಕೂಡ ಆಗಿದ್ದಾರೆ. ಅದೇ ಥರ ಅವ್ರಿಗೆ ನಾವು ಕಂಪ್ಲೇಂಟ್ ತಗೊಳ್ತೀವಿ. ಜುಲೈ 24 ಅವ್ರು ಇಲ್ಲಿದ್ದಾರೆ. ಹೌಸ್ ಅರೆಸ್ಟ್ ಅವರು ಮನೆಯಲ್ಲಿ ಇದ್ದಾರೆ. ಅವರು ನಿನ್ನೆ ಸಾಯಂಕಾಲ ಅವರು ಮನೆಯಿಂದ ಬಿಟ್ಟು ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಪ್ಪಿಸ್ಕೊಂಡು ಮನೆಯಿಂದ ಬಂದಿದ್ದಾರೆ. ಅದು ತನಿಖೆ ಮಾಡಬೇಕಾಗತ್ತೆ, ಇನ್ನೂ ವಿಚಾರಣೆ ನಡ್ತಾ ಇದೆ. ಸ್ವಲ್ಪ ಗಲಾಟೆ ಆಗಿತ್ತು. ನಿನ್ನೆ ಸಾಯಂಕಾಲ ಅವರು ಗಂಡ ಇಲ್ಲ, ಅವರು ಹುಡುಗಿಗೆ ಸ್ವಲ್ಪ ಜಗಳ ಆಗಿತ್ತು ಫಿಸಿಕಲಿ. ಅವರು ಅವರಿಗೆ ಸ್ಲ್ಯಾಪ್ ಮಾಡಿದ್ದಾರೆ ಆ್ಯಂಡ್ ಹುಡುಗ ಕೂಡ ಸ್ವಲ್ಪ ಅವರಿಗೆ ಹೊಡಿದ್ದಾರೆ. ಸೊ ನಿಜವಾಗಿ ಏನಾಗಿದೆ ಅದು ಇನ್ನೂ ತನಿಖೆ ಮಾಡ್ತಾರೆ. ಎಸ್, ದೇ ಆರ್ ಲಿವಿಂಗ್ ಟುಗೆದರ್. ಜುಲೈಯಿಂದ ಅವರು ಜೊತೆಗಿದ್ರು. ಹಾಂ, ಅವರು ಸ್ವಂತ ಬಂದಿದ್ದಾರೆ, ಮೀನ್ಸ್ ಅಸ್ಸಾಮಿಂದ ಬಂದಿದ್ದಾರೆ. ಆ್ಯಂಡ್ ಇವರು 3 ಸಲ ಬಂದಿದ್ದಾರೆ ಫಸ್ಟ್. ಹಾಂ, ಹುಡುಗಿದು ಮಕ್ಕಳು ಇದ್ದಾರೆ. ಒಬ್ಬರು ಮಗಳು ಇದ್ದಾರೆ, ಡಾಟರ್. ಹುಡುಗಿ ಈ 11 ವರ್ಷ ಮಗಳು ಏಜ್ ಇದೆ. ಆ್ಯಂಡ್ ಈ ಲೇಡಿ ಏಜ್ ಇದೆ 33 ಇಯರ್ಸ್, 33. ಅದೇ ಹಣ ರಿಟರ್ನ್ ಮಾಡ್ತಾಯಿಲ್ಲ, ಹಣ ರಿಟರ್ನ್ ಮಾಡಬೇಕು. ಆ್ಯಂಡ್ ಮನೆಯಲ್ಲಿದ್ದಾರೆ. ಮದುವೆ ಬಗ್ಗೆ ಹೇಳಿದ್ದಾರೆ. ಮದುವೆ ಈಗ ಆಗಿಲ್ಲ, ಅದ್ರ ಬಗ್ಗೆ. ಮದುವೆಗೆ ಪ್ಲಾನ್ ಇತ್ತು, ಮದುವೆ ಇನ್ನೂ ಆಗಿಲ್ಲ. ಈಗ ಅವ್ರದ್ದು ಕೂಡ ಈಗಾಗಲೇ ಮದುವೆ ಇದೆ. ಅವ್ರದ್ದು ಗಂಡ ಕೂಡ ಇದ್ದಾರೆ ಅಸ್ಸಾಮಿಯಲ್ಲಿ. ಸೊ ಅದೇ ಮುಂದೆ ವಿಚಾರಣೆ ಮಾಡ್ತೀವಿ. ತನಿಖೆ ಮಾಡ್ತೀವಿ. ಅದು ವಿಚಾರಣೆ ಮಾಡಬೇಕಾಗತ್ತೆ. ಇನ್ನೂ ಆಗಿಲ್ಲ.
ಡೈವರ್ಸ್ ಆಗದೆ ಮದುವೆಗೆ ಮತ್ತೆ ಅದೇ ಸರ್ ಇದು